ಮೋದಿ ಸರ್ಕಾರದಿಂದ ರೈತರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಇದೀಗ. ನಾಳೆಗೆ 9.44 ಕೋಟಿ ರೈತರ ಖಾತೆಗಳಿಗೆ ಜನ ಹಣ. ಮೋದಿ ಸರ್ಕಾರದಿಂದ ರೈತರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಕಾದಿದೆ. ನಾಳೆಗೆ 9.44 ರೈತರ ಖಾತೆಗೆ ಹಣ. ರೈತರ ಖಾತೆಗೆ ಬೀಳಲಿದೆ ಬರೋಬ್ಬರಿ 18,880 ಕೋಟಿ ರೂಪಾಯಿ. ಅನ್ನದಾತರ ಖಾತೆಗಳಿಗೆ ಬೀಳಲಿದೆ ಪಿಎಂ ಕಿಸಾನ್ ಯೋಜನೆಯ ದುಡ್ಡು. ಪಿಎಂ ಕಿಸಾನ್ ಸಮ್ಮಾನನ 23ನೇ ಕಂತಿನ ಹಣ ನಾಳೆ ಜಮೆ. 9.44 ರೈತರ ಬ್ಯಾಂಕ್ ಖಾತೆಗಳಿಗೆ ಬೀಳಲಿದೆ ದುಡ್ಡು. ಬಂಗಾಳದ ಹುಬ್ಳಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಿ ಮೋದಿ ರಿಲೀಸ್ ಮಾಡಿದ್ದಾರೆ. ಪ್ರತಿ ವರ್ಷ 3 ಕಂತುಗಳಲ್ಲಿ ಅನ್ನದಾತರ ಖಾತೆಗಳಿಗೆ ಹಣ ರಿಲೀಸ್ ಆಗ್ತಿತ್ತು. ಪಿಎಂ ಕಿಸಾನ್ ಮೂಲಕ ವಾರ್ಷಿಕ ಅನ್ನದಾತರಿಗೆ 6,000 ರೂಪಾಯಿ ನೆರವು. ನಾಳೆ ರೈತರ ಖಾತೆಗಳಿಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹಣ ಜಮೆಯಾಗುತ್ತೆ. 9.44 ರೈತರ ಖಾತೆಗಳಿಗೆ 18,880 ಕೋಟಿ ರೂಪಾಯಿ ಜಮೆ ಆಗಲಿದೆ. ಪಿಎಂ ಕಿಸಾನ್ ಸಮ್ಮಾನ್ ಹಣ 23ನೇ ಕಂತಿನ ಹಣ ನಾಳೆ ರಿಲೀಸ್ ಆಗುತ್ತೆ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ತಲಾ 2,000 ರೂಪಾಯಿ ಅಂತೆ. 9.44 ರೈತರ ಖಾತೆಗಳಿಗೆ ಪ್ರತಿ ವರ್ಷ 3 ಕಂತುಗಳಲ್ಲಿ ಅನ್ನದಾತರ ಖಾತೆಗಳಿಗೆ ಹಣ ರಿಲೀಸ್ ಆಗಿತ್ತು. ಅಂದರೆ 2,000 ಅಂತ 3 ಕಂತುಗಳಲ್ಲಿ ಟೋಟಲ್ ಆಗಿ ವರ್ಷಕ್ಕೆ 6,000 ರೂಪಾಯಿ ಹಣ ರೈತರ ಖಾತೆಗಳಿಗೆ ಜಮಾ ಆಗ್ತಿತ್ತು. ರೈತರಿಗೆ ನೆರವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಇದನ್ನು ರೂಪಿಸಿಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ. ಸೊ ಇದೀಗ ಈ ಹಣವನ್ನು ರಿಲೀಸ್ ಮಾಡಿದ್ದಾರೆ. ನಾಳೆ ರೈತರ ಖಾತೆಗೆ ಹಣ ಜಮಾ ಆಗುತ್ತೆ. ಬ್ಯಾಂಕ್ಗೆ ಹೋಗಿ ನಿಮ್ಮ ಹಣವನ್ನು ನೋಡ್ಕೊಂಡು ಬರ್ಬೋದು, ಅಂದರೆ ಚೆಕ್ ಮಾಡಿಸ್ಬೋದು ಬ್ಯಾಂಕ್ ಅಕೌಂಟನ್ನು. ಈಗಾಗಲೇ ನೋಡಿ 3 ಕಂತುಗಳಲ್ಲಿ ಪಿಎಂ ಕಿಸಾನ್ ಯೋಜನೆ ಅಂತ ಅಂದರೆ 3 ಕಂತುಗಳಲ್ಲಿ ಹಣ ರಿಲೀಸ್ ಆಗುತ್ತೆ. ಈಗ ಮುಂಗಾರು ಮಳೆ ಬಿತ್ತನೆ ಸಮಯದಲ್ಲಿ 2,000 ರೂಪಾಯಿ ಹಣ ಜಮೆ ಆಗುವಂಥದ್ದು, ಮತ್ತು ಮಿಡಲಲ್ಲಿ 2,000 ರೂಪಾಯಿ ಜಮಾ ಆಗುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಟೋಟಲಿ 1 ವರ್ಷದಲ್ಲಿ 6,000 ರೂಪಾಯಿ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಇದೀಗ ನರೇಂದ್ರ ಮೋದಿ ಅವರು ರಿಲೀಸ್ ಮಾಡಿರುವಂಥದ್ದು ಹಣ. ಹಾಗಾಗಿ ನಾಳೆ ರೈತರ ಖಾತೆಗೆ ಅಂದರೆ ಒಟ್ಟಾರೆಯಾಗಿ ನೋಡಿ 9,44 ರೈತರ ಖಾತೆಗಳಿಗೆ 18 ಕೋಟಿಗೂ ಹೆಚ್ಚು ಹಣ ರಿಲೀಸ್ ಆಗುವಂಥದ್ದು. ನಾಳೆ 18,880,000 ರೂಪಾಯಿ ಜಮೆ ಆಗುತ್ತೆ ಅನ್ನದಾತರ ಖಾತೆಗಳಿಗೆ. ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳಿದ್ದಾವೆ, ರೈತರು ಬಳಕೆ ಮಾಡ್ಕೋಬೇಕು. ನಿಜವಾಗ್ಲೂ ಕೂಡ ತುಂಬ ದೊಡ್ಡ ಮಟ್ಟದಾದಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ರೂಪಿಸಿಕೊಟ್ಟಿದೆ. ರೈತರು ತಿಳಿದುಕೊಂಡು ಅದನ್ನು ಉಪಯೋಗ ತೆಗೆದುಕೊಳ್ಬೇಕು.